ಅಮ್ಮವ್ರ ಮಗನ ಮದುವೆ ಆಗಿ ದೊಡ್ಡ ಶ್ರೀಮಂತರ ಆಗಿಬಿಟ್ಟೆ ನೀನು. ಓಹೋ ಹೋ ಹೋ ಹೋ, ಅಲ್ಲಿ ಕೆಲಸ ಮಾಡಿ ಅಲ್ಲಿ ಅವ್ನು ಬುಟ್ಟಿ ಹಾಕೊಂಡು ಅವನ್ನ ಅಲ್ಲೇ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದೆ ನೀನು. ಹಾಂ ಹಾಂ, ಚಲೋ ಪ್ಲ್ಯಾನ್ ಹಾಕಿದಿ ಬಿಡು. ನಾನು ಅಂದ್ಕೊಂಡಿರ್ಕಿಲ್ಲ ನೀನು ಹಿಂಗೆ ಚಲೋ ಪ್ಲ್ಯಾನ್ ಹಾಕಿ ಅಂತೇಳಿ. ಒಳ್ಳೆ ಕೊಳ ಹಿಡ್ದು. ಹಾಂ ಹಾಂ, ನಾವಿಲ್ಲಿ ಅಂತ ಅಂದ್ರೆ ಮದುವೆ ಮಾಡ್ತಾವಂತೇಳಿ ಅದಕ್ಕೂ ಆ ಮನೆ ನೋಡಿ ಕಾರ ಬಂಗ್ಲೆ ಎಲ್ಲ ಇರೋದು ನೋಡಿ ಮದುವೆ ಆಗಿಬಿಟ್ಟೆ ನಾನು. ಹ್ಞೂ ಹ್ಞೂ, ಭಾರಿ ಹುಷಾರಾಗಿದ್ದಿ ಬಿಡು. ನೋಡುವ ವೈನಿ ಹೆಂಗದಾಳಕಿ ದೊಡ್ಡ ಕೋಟ್ಯಾಧೀಶ್ವರನ ಮದುವೆ ಆಗಿಬಿಟ್ಟಾಳ. ಹಾಂ, ನಾನು ಅನ್ಕೊಂಡಿರ್ಕಿಲ್ಲ ಈಕಿ ಮಗಗೆ ಆ ಕೋಟ್ಯಾಧೀಶ್ವರ ಬೀಳ್ತಾನಂತೇಳಿ. ಆದ್ರೆ ನೋಡು ಹೆಂಗೈತಿ, ಕೋಟ್ಯಾಧೀಶ್ವರನ ಮದುವೆ ಆಗ್ಯಾಳ. ನಾವೆಲ್ಲಿ ಅವರೆಲ್ಲಿ ಅಂತಾರೋ ಈಕಿಗೆ ಸಿಕ್ಕಾರಿಕಿ ಏನೇ ಬರ್ಕ ನನ್ನ ಮಗಳನ್ನ ಇಂಥವಂಗ ಕೊಡಾಕ್ ನಿಂತಾಳಿಕಿ. ಹಾಂ ಅಂದ್ರೆ ಈಗ ಹೋದ್ಲಲ್ಲ, ಈಗ ಹೋಗೋಣ ಮತ್ತು ನನ್ನ ಮಗಳ ಅಲ್ಲಿ ಇದ್ದಿತ್ತು. ಪಾಪ ನಮ್ಮಮ್ಮ ಹೋಗಿ ಹೋಗಿ ಇಂಥ ಮದುವೆ ಆಗ್ಬೇಕು ಈಕೆ ಕೋಟ್ಯಾಧೀಶ್ವರನ ಮದುವೆ ಆಗಿ ನನ್ನ ಮಗಳಿಗೆ ಇಂಥ ಕೊಡ್ಬೇಕಾಕಿತ್ತು ನೋಡಿ. ನಾನು ಆಗದಿದ್ದ ಚಲೋ ಆತ ಹೆಂಗೋ. ಮತ್ತು ಈಕಿ ಸಾಮ್ ಬಂದ್ಲು, ಆಕಿ ಸೋಮ ಬಂದ್ಲು, ಆಕಿ ಕೊಡಾಕತ್ತಾರ. ಇಲ್ಲ ಅಂದಿದ್ರೆ ನನ್ನ ಮಗಳು ಅಂಥ ಮನೆಗೆ ಹೋಗ್ಬೇಕಾಕಿತ್ತು. ನನ್ನ ಮಗಳು ನಿನ್ನ ಮನೆಗೆ ಬರೋದ ಚಲೋ. ನಿನ್ನಂತ ಆಯ್ತಿ ಸಿಗ್ಬೇಕಾರ ಪುಣ್ಯ ಮಾಡ್ಯಾಳ ಅಮ್ಮು. ಚಿಕ್ಕಮ್ಮ ಅವರ ನನ್ನ ಪ್ರೀತಿ ಮಾಡಾಕತ್ತಿದ್ರು. ಅವರ ನನಗೆ ಹೇಳಿದ್ರು ಚಿಕ್ಕಮ್ಮ, ನಾನೇನು ಅವ್ರನ್ನ ನನ್ನ ಬಲಿಗೆ ಬೀಳಿಸ್ಕೊಲಿಲ್ಲ. ಅವರ ನನ್ನ ಪ್ರೀತಿ ಮಾಡಕತ್ತಾರ ಅಂತೇಳಿ ಅವರು ನನಗೆ ಪ್ರಪೋಸ್ ಮಾಡಿ ಎಲ್ಲ ಅವರೇ ಮಾಡಿದ್ದು. ಆಮೇಲೆ ನಾನು ಬೇಡ ಅಂತಂದ್ರೂ ಇಲ್ಲ, ನನಗೆ ನಿನ್ನ ಬಿಟ್ಟು ಬದುಕಕ್ಕೆ ಆಗಂಗಿಲ್ಲ, ನಾನು ತಾಳಿ ಕಟ್ತೀನಿ ಅಂತೇಳಿ ಅವರೇ ಮದುವೆ ಆದರು. ಅದಕ್ಕೆ ನಾನು ಒಪ್ಕೊಂಡು ಯಾಕಂದ್ರೆ ನನಗೂ ಈ ಮದುವೆ ಇಷ್ಟ ಇರಲಿಲ್ಲ. ಒಬ್ಬರಿಗೆ ಮನಸ್ಸು ಕೊಟ್ಟು ಇನ್ನೊಬ್ಬರನ್ನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ನಾನು ಒಪ್ಕೊಂಡು ಹ್ಞೂ ಅಂತೇಳಿ. ಆತು ಬಿಡಿ, ಇನ್ನೇನು ಮಾಡೋಕ್ಕಾಕತಿ, ನೀನು ಹೋಗು ಮದುವೆಗೆ ಹೊರ ಮಗಲೇ ಮುಹೂರ್ತಕ್ಕೆ ಟೈಮ್ ಆಗ್ತತಿ. ನಿನ್ನ ಜೊತೆ ಇಲ್ಲೇ ಮಾತಾಡ್ಕೊತ ನಿಂತ್ಬಿಟ್ರೆ ಟೈಮ್ ಹೋಗೋದು ಗೊತ್ತಾಗಂಗಿಲ್ಲ. ಮಂಜವ್ವ ನಡಿ, ನಮ್ಮ ಕೆಲಸಗಳನ್ನ ನೋಡ್ಕೊಳ್ಳೋಣ. ನೋಡಿ ಸುಂದ್ರಿ, ನಿನಗೆ ನಾನು ಯಾವಾಗಾರ ಸಿಕ್ಕಾಗ ಅವಾಗ ಮಾತಾಡ್ತಾನೆ. ಇವಾಗ ನೀನು ಹೋಗು. ಸುಮ್ಮನೆ ನಿಮ್ಮಪ್ಪನ ತಲೆ ಯಾಕೆ ಇದು ಮಾಡ್ತಿದ್ದಿ? ಸುಮ್ಮನೆ ಅವಂಗೂ ತಲೆ ಬಿ ಪಿ ಇದು ಏರಿ ಏನಾರ ಹೆಚ್ಚು ಕಡಿಮೆ ಆದರೆ ಏನು ಮಾಡಾಕಿ? ಹೋಗು. ಅದು ಅತ್ತಿ ಒಂದು ಸರಿ ನಾನು ಅಪ್ಪನ ಜೊತೆ ಮಾತಾಡ್ಬೇಕ್ರಿ. ಅಪ್ಪನ ಜೊತೆ ಮಾತಾಡ್ದೆ ಹೋಗೋಕ್ಕಾಗಲ್ತು. ಅವರು ಏನಂದ್ರೂ ನನಗೆ ಅವ್ರ ಅಪ್ಪ ಒಂದು ಸರಿ ನಾನು ಅವ್ರ ಜೊತೆ ಮಾತಾಡಬೇಕು. ಅಪ್ಪನ ಇನ್ನೊಂದು ಸರಿ ನಾನು ನೋಡ್ಕೊಂಡು ಹೋಗ್ತೀನಿ. ಅವನು ನಿನ್ನ ಜೊತೆ ಮಾತಾಡೋದಿಲ್ಲ. ಒಂದು ಸರಿ ಹೇಳಿರ್ಲು ಅವ್ರು ಮಾತಾಡ್ತಿಲ್ಲ ಅಂತ ಹೇಳಿ ಮತ್ತೆ ಯಾಕೆ ಪದೇ ಮಾತಾಡ್ತಾನೆ ಅಂತಿದ್ದಿ? ತಲೆಗಿಲಿ ಕಟ್ಟತಾನೆ ನಿನಗೆ? ತಲೆ ಹಾಪಾಕಿತ್ತು ನೋಡು. ಒಂದೇ ಹೇಳ್ತಾನೆ ಸುಂದರಿ ಕೇಳು, ಅವರು ನಿನ್ನ ಜೊತೆ ಮಾತಾಡ್ತಾರೆ ಅಂದಮೇಲೆ ಮಾತಾಡಂಗಿಲ್ಲ. ಹಾಂ, ನಾನು ಅವ್ರನ್ನ ಮಾತಾಡ್ಸೋದು ಬಿಡಿಸಿಲ್ಲ, ಅವರ ಬಿಟ್ಟಾರ. ಏನು ನಾನು ಬಿಡ್ಸೇನೆ ಸುಂದರ ಜೊತೆ ಮಾತಾಡ್ಬಿಡ್ರಿ ಅಂತೇಳಿ ಅವರ ನಮಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಆದರೆ ನಾನು ಇರಲಿ ಅಂತೇಳಿ ನಿನಗೆ ಬುದ್ಧಿ ಮಾತು ಹೇಳಿ ಕಳ್ಸಕತ್ತಾನ ನೋಡು. ಇನ್ನೊಂದು ಸರಿ ನಮ್ಮ ಮನೆ ಕಡೆ ಕಾಲಿಡಬೇಡ, ನೀನು ನಮ್ಮ ಮನೆಗೆ ಬರಬೇಡ. ನಮಗೆ ನಿನಗೆ ಯಾವುದೇ ಸಂಬಂಧ ಇಲ್ಲ. ಹಾಂ, ನೀ ನಮ್ಮ ಪಾಲಿಗೆ ಸತ್ತಿ ಅಂತೇಳಿ ನೀರು ಹಾಕೊಂಡಿದ್ದಾಗೈತಿ, ಎಲ್ಲ ಆಗೈತಿ. ಈಗ ಹುಡುಗನ ತಾಯಿ ಅಥವಾ ಅವ್ರ ಅವ್ವ ಅವ್ರ ಅಮ್ಮ ಯಾರ ಬರಲಿ, ನೀನು ನೋಡಿದ್ರೆ ಇನ್ನೂ ದೊಡ್ಡ ಒಂದು ಹನಗ್ಲಾಕತಿ. ನೀವು ಮದುವೆ ಮಾಡ್ತಾರೆ ಅಂತ ಹೇಳಿ ಏನು ಮಾಡತ್ತಾರೆ ಇಲ್ಲಿ? ಏನು ಆಟ ಆಡತ್ತಾರೆ ಅಂತ ನಮ್ಮನ್ನ ಕೇಳ್ತಾರೆ ಅವ್ರು. ನೋಡು, ಸುಮ್ಮನೆ ಇಲ್ಲಿಂದ ತೊಲಗಿಬಿಡು. ನಮಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ. ಕೆಟ್ಟ ಬೈದಕ್ಕಿಂತ ಮುಂಚೆ ತೊಲಗು. ಚಿಕ್ಕಮ್ಮ ನಿಮ್ಮ ಕಾಲಿಗೆ ಬೀಳ್ತಾನೆ ರೀ ಚಿಕ್ಕಮ್ಮ. ಒಂದು ಸರಿ ಅಪ್ಪನ ನೋಡ್ಕೊಂಡು ಹೋಗ್ತಾನೆ, ದೂರಿಂದ ಆದರೂ ನೋಡ್ಕೊಂಡು ಹೋಗ್ತಾನೆ. ಅಪ್ಪನ ಬಿಟ್ಟ ನನಗೆ ಬದುಕೋ ಶಕ್ತಿನೇ ಇಲ್ಲ. ಆದರೆ ಏನು ಮಾಡೋದು, ಇಲ್ಲಿ ಮದುವೆ ಮಾಡಿಕೊಟ್ಟ ಮೇಲೂ ಹೋಗ್ತಿದ್ನಿ. ಅಲ್ಲಿ ಮದುವೆ ಆಗಿದ್ದಾನೆ, ಅಲ್ಲಿ ಹೋಗಲೇಬೇಕು. ಅದಕ್ಕಾಗಿ ಒಂದು ಡಿಸೈಡ್ ಮಾಡಿದ್ದಾನೆ, ಅಪ್ಪನ ಒಂದು ಸರಿ ಲಾಸ್ಟ್ ನೋಡ್ಕೊಂಡು ಹೋಗ್ಬೇಕು ಅಂತೇಳಿ. ಅದಕ್ಕೆ ನೀವೇ ಹೆಂಗಾದರೂ ಅವಕಾಶ ಮಾಡಿಕೊಡ್ರಿ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ. ಇಲ್ಲ, ಅದು ಆಗ್ತಿರೋ ಮಾತಾಡ್ಸೋದ್ರಿ. ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಕಪಾಳೆ ಒಂದೆಲ್ಲ ಹೊಡಿಬೇಕಾಕತ್ತವನೇನು. ಏನು ತಿಳಿ ಗರ್ಮ್ ಮಾಡತ್ತಿದ್ದಿ? ಬಂದಾಗಿಂದ ತನ್ನಗೆ ಹೋಗು 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 ಅಂತ ಅವಾಗಿಂದ ಹೇಳಕತ್ತಾನ. ಹೇಳಿದ್ರೆ ನಿನಗೆ ಅರ್ಥ ಆಗಂಗಿಲ್ಲ. ತಿಳಿ ಎಷ್ಟು ಕೆಡಿಸೋದು? ಹಾಂ, ಎಷ್ಟು ಕೆಡಿಸೋದು ಅಂತೀನಿ. ಮನುಷ್ಯರಿಗೆ ಒಂದು ಸರಿ ಹೇಳಿದ್ರೆ ಕೇಳಿಸ್ಕೋಬೇಕು, 2 ಸರಿ ಹೇಳಿದ್ರೆ ಕೇಳಿಸ್ಕೋಬೇಕು, 3ನೇ ಸಾರಿ ಹೇಳಿದ್ಮೇಲೆ ನಾಯಿ ಥರ ಹೋಗ್ತಾ ಇರಬೇಕು. ಪದೇ ಕೇಳಿಸ್ಕೋಬಾರ್ದು. ಚಿಕ್ಕಮ್ಮ ನಿಂಗೆ ಕಾಲಿಗೆ ಬೀಳ್ತಾನೆ ಚಿಕ್ಕಮ್ಮ. ದೂರದಿಂದ ನೋಡ್ಕೊಂಡು ಹೋಗ್ತಾನೆ. ಅಪ್ಪನ ತನ್ನಿ ಕಾಣಲ್ಲ. ಪ್ಲೀಸ್ ಚಿಕ್ಕಮ್ಮ, ಒಂದು ಸರಿ ಚಿಕ್ಕಮ್ಮ ನೋಡ್ಕೊಂಡು ಹೋಗ್ತೀನಿ. ಸರಿ, ನೋಡ್ಕೊಂಡು ಹೋಗು. ಪದೇ ಅದನ್ನ ಇದು ಮಾಡೋಕ್ಕೆ ಹೋಗಬೇಡ. ನೋಡಿದ ತಕ್ಷಣ ಹೋಗ್ಬಿಡ್ಬೇಕು. ಏನು ಜಾಸ್ತಿ ಹೊತ್ತು ನಿಲ್ಲಂಗಿಲ್ಲ ಸುಂದ್ರಿ. ಯಾಕಂತಂದ್ರೆ ಮದುವೆ ಐತಿ ಸುಂದ್ರಿ, ಪ್ರಾಬ್ಲಮ್ ಆಕತಿ. ನಾನು ಅದಕ್ಕೆ ಹೇಳತ್ತಿರೋದು ನಿನಗೆ. ಇಲ್ಲ ಅಂದ್ರೆ ನಾನು ಕುಂದ್ರಿಸಿ ಮಾತಾಡ್ಸಿರ್ಲಿಲ್ಲ. ಒಂದಲ್ಲ ಒಂದಿನ ನಾನೇ ಕುಂದ್ರಿಸಿ ಮಾತಾಡಿಸಿ ನಿಮ್ಮ ಅಪ್ಪ ಮಗಳನ್ನ ನಾನು ಒಂದು ಮಾಡ್ತೇನೆ. ಹಾಂ, ಈಗಾರ ನೀನು ಹೋಗ್ತಿ? ಸರಿ ಅತ್ತಿ, ಆದರೆ ಒಂದು ಸರಿ ಅಪ್ಪ ನೋಡ್ಕೊಂಡು ಹೋಗ್ಬಿಡ್ತೇನೆ. ನಾನು ಇಲ್ಲಿ ನಿಲ್ಲಂಗೆ ಇಲ್ಲ. ಹಾಂ, ಒಂದು ಸರಿ ಹಾಳಾಗಿ ಹೋಗು, ತೊಲಿಗೆ ಹೋಗು, ನೋಡಿ ಹೋಗು. ಕರಿಲೇನ ಇಲ್ಲಿ? ಕರಿತೀನಿ, ನೋಡ್ಕೊಂಡು ಕಾಸು ಹೋಗು ಕಡೆ. ಬೇಡ ಚಿಕ್ಕಮ್ಮ, ನಾನು ಅಲ್ಲೇ ಹೋಗಿ ನೋಡ್ಕೊಂಡು ಕಸ ಬರ್ತೇನೆ. ಅಪ್ಪ ನೀರು ಕರೆದ್ರೆ ಸುಮ್ಮನೆ ಅವರು ಬಾಯಿ ಮಾಡಿ ತ್ರಾಸು ಮಾಡ್ಕೋತಾರೆ. ಅದಕ್ಕೆ ನಾನು ಅಲ್ಲೇ ಹೋಗಿ ನೋಡ್ಕೊಂಡು ಕಸ ಹೋಗಿಬಿಡ್ತೀನಿ ಸುಮ್ಮನೆ. ಇನ್ಯಾವತ್ತು ಇಲ್ಲಿ ಬರೋಂಗಿಲ್ಲ ಚಿಕ್ಕಮ್ಮ, ಇಲ್ಲಿ ಬರೋಂಗಿಲ್ಲ. ಅಪ್ಪ ನನ್ನ ಮಗಳು ಅಂತ ಒಪ್ಕೋವರೆಗೂ ನಾನು ಇಲ್ಲಿ ಬರೋಂಗಿಲ್ಲ. ಸುಂದರಿ, ನಾಳೆ ಅಥವಾ ನಾಡಿದ್ದು ನಮ್ಮ ಮನೆಗೆ ಬಾ. ಅಲ್ಲಿ ಸ್ವಲ್ಪ ಮಾತಾಡಬೇಕು. ನಿನ್ನ ಮದುವೆ ಆಗಿದೆಯಲ್ಲ, ಆ ಹುಡುಗನ ಕರ್ಕೊಂಡ ಬಾ. ಹಾಂ, ಇವಾಗ ಹೋಗು. ಅಲ್ಲಿಗೆ ಯಾಕೆ ಕರೆಯಾಕತ್ತೀರಿ ಅವನು ಆಕಿನ? ನಮ್ಮ ಮನೆಗೆ ಯಾಕೆ ನೀವು ಕರಿತೀರಿ? ಕರೆಯೋಕೆ ಹೋಗ್ಬೇಡ್ರಿ. ಸುಮ್ಮ ಅವರಪ್ಪ ಇದು ಮಾಡ್ತಾನೆ. ಈ ಸುಮ್ಮನೆ ಕರೆದು ಮಾಡಿ ಎದು ಬೇಕಾಗೈತಿ? ಆಕೆ ಸತ್ತಾಳನ್ನೆಲ್ಲ ಮುಗಿದು ಹೋತು. ಆಕೆ ಸಂಬಂಧ ನಮಗೆ ಬೇಡ. ಆಕೆ ಸತ್ತು ಹೋಗ್ಯಾಳ ನಮ್ಮ ಪಾಲಿಗೆ. ಹಾಂ, ಬೇಡ.
ನೀನು ಸುಮ್ಮನೆ ಇರು ಮಂಜವ್ವ. ನೀನು ನಾಳೆ ಕರ್ಕೊಂಡು ಬಾ, ಸ್ವಲ್ಪ ಮಾತಾಡಬೇಕು. ಸ್ವಲ್ಪ ನಾನು ಹೋಗ್ತಾನ, ಹುಡುಗಿ ತಯಾರಾದ್ಲ ನೋಡ್ತಾನೆ ನಮ್ಮ ಮಾವನ ಮಗಳಿಗೆ. ಮತ್ತೆ ತಯಾರಾಗದ ಪಾಪ ಹಂಗೆ ಇದ್ರಿ ಮಾಡೋದು, ಹೋಗಿ ನೋಡಿ ಬರ್ತಾನೆ. ಹಾಂ ಸರಿ, ನೀನು ಹೋಗಿ ಬಾ. ಸರಿ ಅತ್ತಿ, ನಾಳೆ ಬರ್ತೀನಿ ರೀ, ಅವ್ರನ್ನೂ ಕರ್ಕೊಂಡೇ ಬರ್ತೀನಿ. ಸರಿ ಅತ್ತಿ, ಹಾಗೆ ಆಗಲಿ, ನಾನು ಹೋಗ್ತೀನಿ, ನೋಡ್ಕೊಂಡು ಕಸ ಹೋಗ್ತೀನಿ. ಹ್ಞೂ ಸರಿ ಸರಿ ಆಯ್ತು, ನಾಳೆ ಬರೋದೇ ಮರಿಬೇಡ. ಹ್ಞೂ ಅತ್ತಿ, ಕರ್ಕೊಂಡು ಬರ್ತೀನಿ, ಸಾಯಂಕಾಲ ಬರ್ತೀನಿ ಅತ್ತಿ. ಸರಿ ಸರಿ ಆಯ್ತು. ಅಲ್ಲ ಹಾಳಾದಕ್ಕೆ ಹಾಡಿಬಿಟ್ಟಿಯಲ್ಲ, ನಾನು ನಮ್ಮ ವೈನಿಗಿದ್ಲಂತ ಸುಮ್ಮನೆ ಐತಿ. ಅಲ್ಲ ನಿನಗೆ ಆ ದೊಡ್ಡ ಮನೆ ಹುಡುಗನೇ ಅಲ್ಲ, ಅವನು ಬುಟ್ಟಿ ಹಾಕೊಳಕ್ಕೆ ಇಷ್ಟರ ಇದ್ದಿತ್ಲಿ ನಿನಗೆ. ಅವ್ರು ಒಪ್ಕೊಂಡ್ಲನ, ಅವ್ರ ಅಪ್ಪ ಒಪ್ಕೋಬಾರ್ದಾಗಿತ್ತಲ್ಲ, ಆಕೆ ಹಂಗೆ ಒಪ್ಕೊಂಡ್ಲು. ಓಹೋ ಮನ್ಯಾಗ ಇದೀರಂಗಾರ, ಆ ದೊಡ್ಡ ಮನೆ ಸೊಸೆ ಅದ ನೀನು, ಆ ದೊಡ್ಡ ಮನೆ ಆಗದಿ ನೀನು. ಹಾಂ ಹಾಂ ಹಾಂ, ಅಂದ್ರೆ ಇನ್ನು ಮುಂದೆ ನೀನು ನನ್ನ ಕೈ ರೊಕ್ಕ ತಂದು ಕೊಡಂಗಿಲ್ಲ. ಹಾಂ ಅಲ್ಲ ಚಿಕ್ಕಮ್ಮ, ನಾನೀಗ ಅವ್ರ ಮನೆ ಸೊಸೆ ಆದ್ಮೇಲೆ ನಾನು ಹೆಂಗೆ ನಿಮ್ಗೆ ತಂದು ಕೊಡೋಕ್ಕಾಗ್ತೈತಿ? ದುಡ್ಡನ್ನ ತಂದು ಕೊಡೋಕ್ಕಾಗಂಗಿಲ್ಲ ಚಿಕ್ಕಮ್ಮ. ಯಾಕೆ ಆಗಂಗಿಲ್ಲ? ತಂದು ಕೊಡ್ಬೇಕು ನೀನು. ನಾನು ನಿನ್ನ ಜೊತೆ ಮಾತಾಡ್ಬೇಕಂದ್ರೆ ನೀನು ರೊಕ್ಕ ತಂದು ಕೊಡ್ಬೇಕು. ನೀ ಏನು ರೊಕ್ಕ ತಂದು ಕೊಡಲಿಲ್ಲ ಅಂದ್ರೆ ನೀನು ಅವನಿಗೆ ಕಾಲಿಡಕ್ಕೆ ನಾನು ಬಿಡಂಗಿಲ್ಲ. ನಿಮ್ಮ ಅಪ್ಪಗೆ ನಾನು ಹಂಗೆ ಹೇಳ್ತಾನು, ನಿಮ್ಮ ಅಪ್ಪನ ತಲೆ ಕೆಡಿಸಿ ನೀ ನಂದ್ರನ ಆಗ್ಬಾರ್ದು, ಹಂಗೆ ಮಾಡ್ತಾನೋ. ನೀನು ರೊಕ್ಕ ಕೊಟ್ಟರೆ ನಿಮ್ಮ ಅಪ್ಪ ನಿನ್ನ ಒಪ್ಕೋಬೇಕು, ಹಂಗೆ ಮಾಡ್ತಾನೋ. ನೋಡು ಏನು ಮಾಡ್ತಿದ್ದಿ. ಯೋಚನೆ ಮಾಡ್ತೀನಿ ಚಿಕ್ಕಮ್ಮ. ಯಾಕಂತಂದ್ರೆ ಅಮ್ಮವರು ನನ್ನ ಜೊತೆ ಮಾತಾಡೋಂಗಿಲ್ಲ, ಸುಮ್ಮನೆ ಮನೆ ತುಂಬಿಸ್ಕೊಂಡಾರು ಅಷ್ಟೆ. ಆದ್ರೆ ಅವರು ನನ್ನನ್ನು ಮಾತಾಡ್ಸಂಗಿಲ್ಲ, ನನ್ನ ಮುಂದೆ ಬಂದಿಲ್ಲ. 2 ದಿನ ಅದು ಅವ್ರು ನನಗೆ ಮುಖ ತೋರಿಸಿಲ್ಲ, ಅವರು ನನ್ನ ಮುಖ ನೋಡಿಲ್ಲ. ರೂಮ್ನಾಗ ಅದಾರ, ಅಲ್ಲೇ ಜಾನನೇ ಎಲ್ಲ ಓದೋದು ಕೊಡೋ ಅಂತ ಕೆಲಸ ಹೇಳಿದಾರೆ. ಇಲ್ಲ ಒಂದಿನ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರು, ಹೀಗಾಗಿ ನಾನು ಅವ್ರನ್ನ ಮಾತಾಡ್ಸೋಕ್ಕಾಗಿಲ್ಲ. ಅವ್ರನ್ನ ಮಾತಾಡಿಸಿ ಅವ್ರನ್ನ ಹೊಲಿಸ್ಕೋಬೇಕಂದ್ರೆ ನನಗೆ ಆಗಬಲ್ದು. ಅಂಥದ್ರಾಗ ನಾನು ಯಾವಾಗ ನಿಮಗೆ ದುಡ್ಡು ತಂದು ಕೊಡಲಿ? ಅದು ಆಗದಿರೋ ಮಾತು ಚಿಕ್ಕಮ್ಮ, ಅದು ಆಗಂಗೆ ಇಲ್ಲ. ಆಗಂಗೆ ಇಲ್ಲ ಅಂದ್ರೆ ನಮ್ಮ ಮನೆ ಕಡೆ ಕಾಲ ಇಡಕ್ಕೆ ಹೋಗ್ಬೇಡ ಏನು. ಹಾಂ ನಿಮ್ಮ ಚಿಕ್ಕಮ್ಮ ಯಾವ ಸರಿ, ನಿಮ್ಮ ಅತ್ತೆ ಯಾವ ಸರಿ ಹೋಗ್ಕಳು, ಅವಾಗ ನನಗೆ ರೊಕ್ಕ ತಂದು ಕೊಟ್ಟ ಮೇಲೆ ನಾನು ಮಾತಾಡ್ತಾನೆ. ಅಲ್ಲಿವರೆಗೂ ನಿನ್ನ ದಾರಿ ನಿನಗೆ, ನಮ್ಮ ದಾರಿ ನಮಗೆ, ಮುಚ್ಕೊಂಡು ಹೋಗತ್ತಿರ್ಬೇಕು. ಇಲ್ಲಿ ನಿಂತ್ಕೊಂಡು ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ಕೋಬೇಡ ನನ್ನ ಮುಂದೆ. ನಡೆದು ಬಿಡಲಿಂದ ನಿಮ್ಮ ಅಪ್ಪ ನೀ ನೋಡೋದು. ಹಾಂ ದೂರಿಂದನೂ ನೋಡಂಗಿಲ್ಲ, ಹೆಂಗೂ ನೋಡಂಗಿಲ್ಲ. ತನ್ನಾಗ ಹೋದಿ ಚಲೋ, ಇಲ್ಲ ನಾನೇ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ಮೊದಲು ಮನೆಯಿಂದ ನಡಿ ಕಡೆ ಹೊರಗೆ ನಡೆ. ಇಷ್ಟು ಹೇಳಿದ್ರೆ ನಿಂಗೆ ನಾಚಿಕೆ ಅನ್ನೋದಿಲ್ಲಲ್ಲ, ನಾಚಿಕೆಲ್ದಕ್ಕೆ ಇನ್ನೂ ಇಲ್ಲೇ ನಿಂತಿದ್ದಿ. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಒಂದು ಈಟರ ಏನಾರ ಇದ್ದಿದ್ರೆ ಇಲ್ಲಿ ಯಾಕೆ ನಿಂದಿರ್ತಿದ್ದು ನೀನು? ದೊಡ್ಡ ಮನೆ ಸೊಸೆ ಅನ್ನೋದಷ್ಟೇ. ಯಾವ ಯೋಗ್ಯತೆನೇ ಇಲ್ಲ ನನಗೆ. ಅದಿ ಹಂಗೆ ನೋಡು, ನೀನು ಹೆಂಗೆ ಇರಬೇಕಾಗಿತ್ತು. ಹೆಂಗೆ ನೋಡು, ನಿನ್ನ ಮಕ್ಕ ನೋಡ್ಕೋದನ್ನ ಎಲ್ಲಿತ್ತು, ಇಲ್ಲಿ ಚಾಲಿ ಅಲ್ಲಿ ಹೆಂಗೆ ಹೋಗ್ತದ, ಹೆಂಗಿರ್ತಿ ಹಂಗೆ ಇರ್ತಿದ್ದಿ. ಮೊದಲು ತಲೆಗೆ ಮನೆ ಬಿಟ್ಟು ಯಾವಕ್ಕೆ ಆದ್ರೆ ನನಗೇನು ಗೊತ್ತೈತಿ. ದೊಡ್ಡ ಮನೆ ಸೊಸೆಯರಾಗು ಏನಾರಾಗು, ಅದು ನಿಮ್ಮ ಮನೆಗೆ ನೀ ಇರ್ತಿ, ನಮ್ಮ ಮನೆಗಲ್ಲ. ಇಲ್ಲಿಂದ ಹೋದಿ ಚಲೋ, ಇಲ್ಲ ಅಂದ್ರೆ ನೋಡು ಮತ್ತೆ ಏನು ಮಾಡ್ತಾನಂತ ಗೊತ್ತಿಲ್ಲ. ಮದುವೆ ಐತಿ ಮುಚ್ಕೊಂಡು ಹೋಗಲೇ, ಹೋಗಿ ಹಡಿಬಿಟ್ಟಣ್ಣ. ಊರು ಮೂಳ ತಲೆ ಯಾಕೆ ಕೆಡ್ಸತ್ತಿದ್ದಿ? ನಡಿ ಇಲ್ಲಿಂದ, ನನಗೆ ತಲೆ ಕೆಡಿಸ್ಬೇಡ, BP ಏರಿಸ್ಬೇಡ, ನಡಿ ಸುಂದ್ರಿ. ಅಪ್ಪ ನೋಡದೆ ಹೋಗೋಂಗಾಗತ್ತಲ್ಲ, ಅಪ್ಪ ಎಲ್ಲಾದರೂ ಕಾಣುವಂಗೆ ಮಾಡೋದೇವ್ರೆ. ಈ ಚಿಕ್ಕಮ್ಮ ನೋಡಿದ್ರೆ ನೋಡಕ್ಕೆ ಬಿಡ್ದಂಗೆ ಆಗೈತಿ. ಒಂದು ಸರಿ ನಾನು ಅಪ್ಪನ್ನ ನೋಡಬೇಕು, ಪ್ಲೀಸ್ ಪ್ಲೀಸ್ ದೇವ್ರೆ. ಹೋದ್ಲ ಇನ್ನೂ ಇಲ್ಲ ಆಕಿ, ಇಲ್ಲೇ ನಿಂತು ಇನ್ನೂ ಏನು ಮಾಡತ್ತ ಅಂತಕಿ. ಅಪ್ಪ ಅಪ್ಪ ಬಂದ್ರು ಒಂದ್ಸರಿ ತಿರುಗಿ ನೋಡ್ಕೊಂಬಿಟ್ಟು ಹೋಗ್ಬಿಡ್ತಾನೆ, ಇನ್ಯಾವತ್ತು ಬರಂಗಿಲ್ಲ. ಅಪ್ಪ ಅಪ್ಪ ಎಷ್ಟು ಹೇಳಿದ್ರು ನಾಚಿಕೆಲ್ದಾಕಿ ಇನ್ನೂ ಇಲ್ಲಿದ್ದಾಡ್ರಿ. ಆಕೆ ನೀವೇ ಹೇಳಿ ಕಳಿಸ್ರಿ. ಅದ್ರ ಜೊತೆ ನಂದೇನು ಮಾತು, ಅದ್ರ ಜೊತೆ ನಾನು ಮಾತಾಡಂಗೆ ಇಲ್ಲ. ನೀನೇ ಏನಿದ್ರು ಹೇಳಿ ಕಳಿಸು. ಇಲ್ಲಿ ಅದನ್ನ ನೋಡ್ಕೊಂತ ನಂಗೆ ನಿಲ್ಲಕ್ಕೆ ಹೋಗೋದು, ಆಕೆ ಮುಖ ನೋಡಿದ್ರೆ ನನ್ನ ಮೈಯೆಲ್ಲ ಉರ್ತೈತಿ. ಕಳ್ಸಕಿನ್ನ ಇಲ್ಲಿಂದ ಮಂಜವ್ವ. ಹೋಗ್ತೀನಿ ಅಪ್ಪ, ನಿಮ್ಮನ್ನ ಲಾಸ್ಟ್ ಒಂದು ಸಾರಿ ನೋಡಬೇಕು ಅಂತ ಅನಿಸ್ತು. ಆ ದೇವ್ರನ್ನ ಕೇಳ್ಕೊ ಅಷ್ಟಾಗ ಆ ದೇವರು ನಿಮ್ಮನ್ನ ಕಳಿಸಿದಾನ. ನೋಡಿ ತುಂಬ ಖುಷಿ ಆಯಿತು ಅಪ್ಪ. ಸರಿ ಅಪ್ಪ, ಇನ್ನು ಮುಂದೆ ನಾನು ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ. ಅಲ್ಲಿ ನಿಮ್ಮ ಮುಖ ನೋಡಿದ್ನಲ್ಲ ಸಾಕು, ನಾನು ಬರ್ತೀನಪ್ಪ. ಹೋಗ್ತೀನಪ್ಪ. ಮೊದಲಿನಿಂದ ತೊಲಗು, ನನ್ನ ಪಾಲಿಗೆ ನೀನು ಸತ್ತಿದಿ. ಇಷ್ಟೆಲ್ಲ ನಿನ್ನ ಹುಟ್ಟಿದಾಗಿಂದ ಸಾಕಿ ಬೆಳೆಸಿ ದೊಡ್ಡವಳು ಮಾಡೀನಿ. ನಿನಗೋಸ್ಕರ ಅಂಥೇಳಿ ಇನ್ನೊಂದು ಮದುವೆ ಆದ್ನಿ, ಮಂಜುವನ್ನ ಮನೆಗೆ ಕರ್ಕೊಂಡು ಬಂದ್ನಿ. ಹಾಂ ಆಕಿ ನಿನ್ನೆ ಇಷ್ಟು ಚಂದ ನೋಡ್ಕೊಂಡ್ಲು. ಮಕ್ಕಳಾದ್ಮೇಲೆ ನಿನಗೊಂದು ಸ್ವಲ್ಪ ತೊಂದರೆ ಕೊಟ್ಟಿರ್ಬೋದು, ಆದ್ರೆ ನಿನ್ನೆ ಚಲೋನ ನೋಡ್ಕೊಂಡ್ರ. ಮಾಡಾಕ ತಿನ್ನಾಕ ಎಲ್ಲ ಹಾಕ್ತಿದ್ಲು. ಹಾಂ ಆದ್ರೆ ನೀನು ಮಾಡಿದ್ದೇನು, ನನಗೆ ಮೋಸ ಮಾಡಿಬಿಡ್ದಿ, ನಂಬಿಕೆ ದ್ರೋಹ ಮಾಡಿದ್ ನೀನು. ಹಾಂ ಒಂದು ಮಾತು ನೀನು ಹೇಳಿದ್ರು ನಾನು ನಿಂದ್ರಿಸಿ ನಿನಗೆ ಮದುವೆ ಮಾಡ್ತಿದ್ನಿ. ಆದರೆ ನೀನು ನನಗೊಂದು ಮಾತು ತಿಳಿಸ್ಲಿಲ್ಲ. ನಾನಪ್ಪ ಹಿಂಗೊಂದು ಹುಡುಗನ ಪ್ರೀತಿ ಮಾಡತ್ತಂತ ನನಗೆ ತಿಳಿಸ್ಲಿಲ್ಲ. ನಾನು ಅಂಥದ್ದು ಏನು ಮಾಡಿದ್ನಿ ಮಗಳ, ನಿನಗೆ ಏನು ಮಾಡಿದ್ನಿ ಸುಂದ್ರಿ? ಹಾಂ ನಿನ್ನ ಸಾಕಿ ಬೆಳೆಸಿ ದೊಡ್ಡವಳು ಮಾಡಿದ್ದ ತಪ್ಪಲ್ಲ ನಂದ. ನೀನು ಚಲೋ ಇರಲಿ ಅಂತೇಳಿ ಏನೆಲ್ಲ ಮಾಡಿದ್ನಿ. ನಿಮ್ಮಮ್ಮನ ಮನೆ ಬಿಟ್ಟು ಎಷ್ಟೋ ಸರಿ ಹೊರಗೆ ಹಾಕಿದ್ದಾನೆ. ನಾನು ಹಾಕಿ ಎಷ್ಟೋ ಸರಿ ಜಗಳ ಮಾಡಿದೆವು, ಅದು ನಿನ್ನ ಸಲುವಾಗಿ. ಯಾಕೆ ನನ್ನ ಮಗಳಿಗೆ ನೀನು ಒಂಥರ, ಆ ಮಕ್ಕಳಿಗೆ ಒಂಥರ ಮಾಡ್ತಿದ್ದಿ ಅಂತ ಹೇಳಿ ಎಷ್ಟೋ ಸರಿ ಜಗಳ ಮಾಡಿದ್ದಾನೆ. ಯಾಕೆ ನಿನ್ನ ಮೇಲಿರೋ ಪ್ರೀತಿಗೋಸ್ಕರ. ಆದರೆ ನೀನು ನಂಬಿಕೆ ದ್ರೋಹ ಮಾಡಿಬಿಟ್ಟು ಸುಂದ್ರಿ, ನಂಬಿಕೆ ದ್ರೋಹ ಮಾಡಿದಿ. ಇನ್ನು ಮುಂದೆ ನೀನು ನನ್ನ ಮನೆಗೆ ಕಾಲಿಡಬೇಡ. ಹಾಂ ನಿನ್ನ ಮ್ಯಾಗಿನ ಇಸಿಟ್ಟು ಯಾವತ್ತೂ ಕರಗಂಗಿಲ್ಲ. ಅಷ್ಟ ತೊಲಗಿಲ್ಲಿಂದ. ಹೌದು ಅಪ್ಪ, ನಾನು ತಪ್ಪು ಮಾಡಿಬಿಟ್ನಿ. ನಿಮ್ಮ ನಂಬಿಕೆಗೆ ನಾನು ದ್ರೋಹ ಮಾಡಿದ್ನಿ. ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಕ್ಷಮಿಸ್ಬಿಡು.
ಅಯ್ಯೋ ಆಕೆ ಹೋದ್ಲು ನಡೀರಿ ಬಡ ಬಡ ಮದುವೆ ಕಡೆ ನೋಡೋಣ ಅಲ್ಲ ಅದು ಮದುವೆ ಇಲ್ಲ ಐತೇನಿಲ್ಲ ಮದುವೆ ಅನ್ಕೋತ ನಾವು ಇಲ್ಲೇ ನಿಂತ್ಬಿಟ್ಟು ಅವ್ರು ಏನಂತಾರೆ ನಮಗೆ ಚೀತು ಹಾಕ್ತಾರೆ ನಡೀರಿ ಸರಿ ನಡಿ